ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಜೊತೆ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಮ್ಮ ನಿನ್ನೆ ನೈಟೇ ಮನೆಗೆ ಬಂದಿದ್ರ. ಸೊ ನಮ್ಮ ಅತ್ತೆಗೆ ಹುಷಾರಿಲ್ಲಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು. ಆ್ಯಂಡ್ ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಹಸ್ಬೆಂಡು ಮಟನ್ ಎಲ್ಲ ತೊಗೊಂಡು ಬಂದಿದ್ದರು, ಅಡುಗೆ ಮಾಡಿಕೊಂಡು ಹಾಸ್ಪಿಟಲ್ಗೂ ತೊಗೊಂಡು ಹೋಗಬೇಕು ಅಂತ ಹೇಳಿ. ಹಾಗಾಗಿ ಅಮ್ಮನೇ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಅವರು ಸಖತ್ತಾಗಿ ಮಾಡ್ತಾರೆ ಮಟನ್ ಸಾಂಬಾರು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಅವ್ರ ಕೈಯಲ್ಲೇ ಮಾಡಿಸೋಣ ಅಂಥೇಳಿ ನಾನು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟೆ. ಅವರು ಮಟನ್ ಸಾಂಬಾರು ಮಾಡಿಕೊಂಡ್ರು, ನಾನು ಒಂದು ಕಡೆ ರೈಸ್ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಚಿಕನ್ ಎಲ್ಲ ತೊಗೊಂಡು ಬಂದಿದ್ದರು. ಮಕ್ಕಳು ಮಟನ್ ಎಲ್ಲ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ, ಅವರಿಗೆ ಕಬಾಬ್ ಎಲ್ಲ ಕಂಪಲ್ಸರಿ ಬೇಕೇ ಬೇಕು. ಹಾಗಾಗಿ ಅವರಿಗೆ ಕಬಾಬ್ಗೆ ಏನಾದರೂ ರೆಡಿ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕನ್ ಕೂಡ ತರಿಸಿದ್ದೆ. ಒಂದು ಕಡೆ ಅನ್ನ ಕೂಡ ಆಗಿತ್ತು, ಅದನ್ನು ಬಸ್ತಿ ಎತ್ತಿಟ್ಬಿಟ್ಟು ರಿಮೈನಿಂಗ್ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಗೊಜ್ಜು, ಚಿಕನ್ ಗೊಜ್ಜು ಥರ ಮಾಡಿ ಇನ್ನೊಂದು ಮಿಕ್ಕಿದ್ದೆಲ್ಲ ಕಬಾಬ್ ಮಾಡಿಬಿಟ್ಟೆ. ಹಾಗಾಗಿ ಎಲ್ಲ ಅದನ್ನು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಹಾಸ್ಪಿಟಲಲ್ಲಿ ಇರೋದರಿಂದ ಸಿಕ್ಕಾಪಟ್ಟೆ ಕೆಲಸ. ಆಲ್ಮೋಸ್ಟ್ ಒಂದು ಮುಕ್ಕಾಲು ದಿನ ನನಗೆ ಅಡುಗೆ ಮನೆಯಲ್ಲೇ ಹೋಗ್ಬಿಡುತ್ತೆ. ಬೆಳಗ್ಗೆ ಅಡುಗೆ ಮಾಡಿ ಚಿರುನ ಕಳಿಸಿದ್ಮೇಲೆ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡು, ಮತ್ತೆ ನೈಟ್ ಅಡುಗೆ ಮಾಡು, ಇದೇ ಆಗೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು, ಬಾಡಿಗೆ ಒಂದು ಸ್ವಲ್ಪನೂ ರೆಸ್ಟೇ ಇಲ್ಲ. ಆ್ಯಂಡ್ ಫುಲ್ ಡ್ರೈನ್ ಔಟ್ ಆಗಿಬಿಟ್ಟಿದ್ದೀನಿ ನಾನಂತೂ. ಆ್ಯಂಡ್ ಇವತ್ತು ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು, ಬಿಕಾಸ್ ಅಮ್ಮನೇ ಪಾಪ ಎಲ್ಲ ಮಾಡಿಕೊಟ್ರು ಪ್ರತಿಯೊಂದು ಕೆಲಸನೂ. ಮಕ್ಳಿಗೆ ಊಟ ಮಾಡಿಸೋದ್ರಿಂದ ಹಿಡ್ದು ಆ್ಯಂಡ್ ಅಡುಗೆಗೆ ಹೆಲ್ಪ್ ಮಾಡೋದು, ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಅವರೇ ಮಾಡಿದ್ರು. ಜಸ್ಟ್ ನಾನು ಕಬಾಬಿಗೆಲ್ಲ ಕಲಸಿ ಎತ್ತಿಡ್ತಾ ಇದ್ದೆ. ಆ್ಯಂಡ್ ಪಾತ್ರೆ ವಾಶ್ ಮಾಡೋದು ಎಲ್ಲ ಕೆಲಸನೂ ಪಾಪ ಅವರೇ ಮಾಡಿಕೊಟ್ರು. ಅಮ್ಮ ಅಂದರೆ ಹಾಗೆ ಅಲ್ವಾ, ಅವರಿಗೆ ನನ್ನ ಪರಿಸ್ಥಿತಿ ನೋಡೋಕ್ಕಾಗದೆ ಪಾಪ ಅವರೇ ಎಲ್ಲ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ನಾನು ಕಬಾಬು ಕಲಿಸ್ತಾ ಇದ್ನ, ಬಾಯಲ್ಲಿ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಿಮೈನಿಂಗ್ ಕೆಲಸಗಳೆಲ್ಲ ಇರುತ್ತಲ್ಲ ಅದನ್ನು ಕೂಡ ಪಾಪ ನನ್ನ ಜೊತೆ ನಿಂತ್ಕೊಂಡು ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಏನೋ ಒಂಥರ ಯಪ್ಪಾ ಸದ್ಯ ಅಂತ ಅನ್ನಿಸ್ದಂಗೆ ಆಗ್ತಾಯಿತ್ತು. ಸೊ ಆಮೇಲೆ ಎಲ್ಲ ಇಬ್ಬರೂ ಸೇರಿಕೊಂಡು ಬೇಗ ಬೇಗ ಅಡುಗೆ ಕೂಡ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಮುಗ್ದೋಗಿತ್ತು. ಕಬಾಬು ಮಕ್ಕಳಿಗೆ ಆಮೇಲೆ ಹಾಕ್ಕೊಟ್ರೆ ಆಯಿತು ಅಂತೇಳ್ಬಿಟ್ಟು ಬೇಗ ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟು ಇವಾಗ ರೆಡಿ ಕೂಡ ಆಗಬೇಕು. ನಾವು ಕೂಡ ಊಟ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟ ಎಲ್ಲ ಮಾಡಿಕೊಂಡು ನಮ್ಮ ಮಾವನ್ನ ಮೇಲ್ಗಡೆನೇ ಬರೋಕ್ಕೆ ಹೇಳಿದ್ವಿ. ಸೊ ಇಲ್ಲೇ ಕುತ್ಕೊಂಡು ಊಟ ಮಾಡೋದು, ಇನ್ನೇನು ಅವರೊಬ್ಬರಿಗೆ ಕೆಳಗೆ ಕೊಡೋದು ಅಂಥೇಳಿ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಇಟ್ಟು ನಾನು ಕೂಡ ರುಬ್ಕೊಂಡು ಬಂದಿದ್ದನ್ನ ಅಮ್ಮ ಕೂಡ ಪಾಪ ತೊಗೊಂಡು ಬಂದಿದ್ದರು. ಸೊ ಎಲ್ಲರಿಗೂ ದೋಸೆ ಮತ್ತು ಮಟನ್ ಸಾಂಬಾರು ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಇವಾಗ ಎಲ್ಲರಿಗೂ ದೋಸೆ ಮಾಡ್ತಾಯಿದ್ದೀನಿ. ಮಟನ್ ಸಾರು ಮಾತ್ರ ಸಖತ್ತಾಗಿತ್ತು, ಟೇಸ್ಟ್ ಮಾತ್ರ ಫುಲ್ ಡೇ ಅದನ್ನೇ ತಿಂದ್ವಿ, ಸೂಪರಾಗಿತ್ತು. ನಮ್ಮ ಹಸ್ಬೆಂಡಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಸ್ವಲ್ಪ ಲೈಟಾಗಿ ನಾನು ಕೂಡ ಗೊಜ್ಜು ಮಾಡಿದ್ನಲ್ಲ ಅದು ಕೂಡ ಇತ್ತು. ಸೊ ಎಲ್ಲ ಆದಮೇಲೆ ಅಮ್ಮನೇ ಮಕ್ಕಳಿಗೆ ಊಟ ಎಲ್ಲ ಮಾಡಿಸಿದ್ರು. ನನಗೇನು ಟೆನ್ಷನ್ ಇದ್ದಿದ್ದಿಲ್ಲ, ನನ್ನ ಪಾಡಿಗೆ ನಾನು ಎಲ್ಲರಿಗೂ ದೋಸೆ ಹಾಕ್ಕೊಡ್ತಾ ಇದ್ದೆ. ಹಾಗೆ ನಮ್ಮ ಮಾವನೂ ಕೂಡ ಮೇಲ್ಗಡೆನೇ ಬಂದಿದ್ದರು, ಅವ್ರಿಗೂ ಕೂಡ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ಎಲ್ಲರೂ ಊಟ ಮಾಡಿಕೊಂಡು ಇವಾಗ ಇನ್ನೇನು ರೆಡಿ ಆಗಿಬಿಟ್ಟು ನಾವು ಕೂಡ ಹಾಸ್ಪಿಟಲ್ಗೆ ಹೋಗಬೇಕು ಊಟ ಎಲ್ಲ ತೊಗೊಂಡು ಅಂಥೇಳಿ ಮಕ್ಕಳನ್ನೆಲ್ಲ ಕೂಡ ನಾನು ರೆಡಿ ಮಾಡಿದೆ. ಇವಾಗ ರೆಡಿ ಆಗಿದ್ದೀವಿ, ಹಾಸ್ಪಿಟಲ್ಗೆ ಹೋಗಬೇಕು. ಅವತ್ತು ಆಲ್ಮೋಸ್ಟ್ ಒಂದು 4 ಡೇಸ್ ಆಗಿದೆ. ನಮ್ಮಮ್ಮನೂ ಬಂದಿದ್ದಾರೆ ನೋಡೋಕ್ಕೆ, ಹಾಗೆ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಸಾಕಾಗೋಗ್ಬಿಟ್ಟಿದೆ ಒಂದು ವೀಕಿಂದ ಹಾಸ್ಪಿಟಲ್ಲು ಮನೆ ಅಂತ ಓಡಾಡಿ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಎಲ್ಲ ಏನೂ ಗೊತ್ತಿಲ್ಲ. ಸೊ ಹೋಗಿ ನೋಡಬೇಕು ಇವತ್ತು. ನೋಡೋಣ ಬನ್ನಿ ಹೋಗೋಣ. ಇವಾಗ ರೆಡಿ ಆಗಿಬಿಟ್ಟು ಊಟ ಎಲ್ಲ ತೊಗೊಂಡ್ವಿ. ಹಾಗೆ ಮಕ್ಕಳಿಗೆ ಬೇಕಾಗಿರೋ ಕೆಲವೊಂದು ನ್ಯಾಪ್ಕಿನು, ವಾಟ್ರ್ ಬಾಟಲ್ ಎಲ್ಲ ತೊಗೊಂಡು ಕಾರಲ್ಲಿ ಓಡ್ತಾ ಇದ್ದೀವಿ. ಅಮ್ಮನೂ ಇದ್ದಾರಲ್ಲ, ಸೊ ಎಲ್ಲರೂ ಒಟ್ಟಿಗೆ ಕಾರಲ್ಲಿ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಹೊರಟ್ವಾ. ಬುಜ್ಜಿ ಬೇಬಿ ನಾನು ಕಾರ್ ಓಡಿಸ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ಕಾರ್ ಸೀಟಲ್ಲಿ ಕೂತ್ಕೊಂಡಿದ್ದ. ಹಾಗೆ ನಾವು ಕೂಡ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಅತ್ತೆನ ನೋಡೋಕ್ಕೆ ಅಂತಲೇ ಅಮ್ಮ ಬಂದಿದ್ದು. ಹಾಸ್ಪಿಟಲಿದ್ದು ಆಪ್ರೇಷನ್ ಟೈಮಲ್ಲಿ ಬರೋಕ್ಕಾಗಿಲ್ಲ, ಸೊ ಹಾಗಾಗಿ ಹಾಸ್ಪಿಟಲಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರಾ. ಸೊ ಎಲ್ಲರೂ ಒಟ್ಟಿಗೆ ಹಾಸ್ಪಿಟಲಲ್ಲಿ ಬಂದ್ವಿ. ಆಲ್ಮೋಸ್ಟ್ ಒಂದು 4 to 5 ಡೇಸ್ ಆಗಿದೆ ಆಪ್ರೇಷನ್ ಎಲ್ಲ ಆಗಿಬಿಟ್ಟು. ಆ್ಯಂಡ್ ತುಂಬ ಜನ ಏನು ಆಪ್ರೇಷನು ಅಂತೆಲ್ಲ ಕೇಳ್ತಾ ಇದ್ರಿ. ಅವರಿಗೆ ಗರ್ಭಕೋಶನ ತೆಗ್ಸಿದ್ವಿ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಅದು ಆಪ್ರೇಷನ್ ಮಾಡಿ ತೆಗ್ಸಿದ್ವಿ. ಆ್ಯಂಡ್ ಇವಾಗ ಪರವಾಗಿಲ್ಲ, ಆರಾಮಾಗಿ ರಿಕವರಿ ಆಗ್ತಾ ಇದ್ದಾರೆ. ಸ್ವಲ್ಪ ಪೇಯ್ನ್ ಇದೆ ಅಂತ ಹೇಳ್ತಾ ಇದ್ರು ಅಷ್ಟೇ, ಲೈಟಾಗೆ, ಬಟ್ ಓಡಾಡಿಕೊಂಡು ಆರಾಮಾಗಿದ್ದಾರೆ. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಖಾಲಿ ಇತ್ತು.
ಆ್ಯಂಡ್ ಒಬ್ಬೊಬ್ಬರೇ ಹೋಗ್ಬಿಟ್ಟು ಬನ್ನಿ, ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದರು. ನಾವು ಒಂದು ಸ್ವಲ್ಪ ಪರ್ಮಿಷನ್ ಕೇಳಿಬಿಟ್ಟು ಎಲ್ಲರೂ ಹೋಗಿ ಊಟ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಮಾತಾಡಿಸ್ಕೊಳ್ತಾ ಇದ್ವಿ. ಹಾಗೆ ನೈಟ್ ಹೊತ್ತು ಅಲ್ಲಿ ಯಾರಾದರೂ ಲೇಡೀಸೇ ಇರಬೇಕು, ಹಾಗಾಗಿ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಅಕ್ಕನ್ನ ಅಲ್ಲೇ ಬಿಟ್ಟಿದ್ದೀವಿ, ಅವರೇ ನೋಡ್ಕೊತಾರೆ ನೈಟೆಲ್ಲ. ಬೆಳಗ್ಗೆ ಹೊತ್ತು ಹಸ್ಬೆಂಡ್ ಹೋಗಿ ಮಾತಾಡಿಸ್ಕೊಂಡು ಏನಾದರೂ ಇದ್ದರೆ ನೋಡ್ಕೊಂಡು ಬರ್ತಾರೆ. ಊಟ ಕೊಡೋದಾದರೆ ನಾವು ಹೋಗ್ತೀವಿ ಅಷ್ಟೇ. ಅದಕ್ಕೋಸ್ಕರ ಎಲ್ಲರೂ ಹೋಗಿ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತೇ ಇರಬೇಕಾಗಿತ್ತು, ಹಾಗಾಗಿ ಮಾತಾಡಿಸ್ಕೊಂಡು ವಾಪಸ್ ಬಂದುಬಿಟ್ವಿ. ಆನ್ ದ ವೇ ಬರ್ತಾ ಇವಾಗ ವಾಟ್ರ್ ಮೆಲನ್ ಸೀಸನ್ ಅಲ್ವಾ, ಎಲ್ಲಿ ನೋಡಿದ್ರು ವಾಟ್ರ್ ಮೆಲನ್ನು ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ, ಹಾಗೆ ನನಗೂ. ಹಾಗಾಗಿ ಒಂದು ಹಣ್ಣ ತೊಗೊಂಡು ನಾವು ನೆಕ್ಸ್ಟು ಸಂತೆಗೆ ಹೋಗೋಣ ಅಂತೇಳಿ ಅಮ್ಮ ನಾನು ಹೊರಟ್ವಿ. ಅಮ್ಮ ಕಬ್ಬಿನಲ್ಲಿ ಬೇಕು ಅಂತ ಹೇಳಿದ್ರೆ ಇಬ್ಬರೂ ಕುಡ್ಕೊಂಡು ನೆಕ್ಸ್ಟು ಸಂತೆ ಒಳಗೆ ಹೋದ್ವಿ. ಸಿಕ್ಕಾಪಟ್ಟೆ ಜನ, ಮಕ್ಕಳನ್ನೆಲ್ಲ ಕಾರಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ ಹಸ್ಬೆಂಡ್ ಹತ್ರ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಬಿಕಾಸ್ ಆ ಜನದಲ್ಲಿ ಅವ್ರನ್ನೂ ಕರ್ಕೊಂಡು ಹೋಗೋದು ಕಷ್ಟ. ಆ್ಯಂಡ್ ಕೆಲವೊಂದು ಐಟಮ್ ಎಲ್ಲ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಈರುಳ್ಳಿ ಎಲ್ಲ ಇವಾಗ 100 ರೂಪಾಯಿಗೆ 4 kg ಆಗೋಗ್ಬಿಟ್ಟಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮನೆಗೆ ಬೇಕೇ ಬೇಕಂತ ಹೇಳ್ಬಿಟ್ಟು ಒಂದು 200 ರುಪೀಸಿಗೆ ತೊಗೊಂಬಿಟ್ಟೆ ಒಂದು 8 kg. ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇಟ್ಕೊಂಬಿಟ್ರೆ ಸಕ್ಕತ್ತಾಗಿರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಕೂಡ ಇತ್ತು. ಆ್ಯಂಡ್ ಅಮ್ಮ ಮನೆಗೆ ಏನೇನು ಬೇಕು ಅಂತೆಲ್ಲ ಕೇಳಿಕೊಂಡು ತೊಗೊತಾ ಇದ್ರು. ಫಸ್ಟ್ ಟೈಮ್ ಅಮ್ಮ ದೇವನಹಳ್ಳಿ ಸಂತೆಗೆ ಬಂದಿರೋದು, ಹಾಗಾಗಿ ನಾನು ಕೆಲವೊಂದು ಐಟಮ್ಸ್ನೆಲ್ಲ ಬರ್ಕೊಂಡು ಬಂದಿದ್ದೆ ಏನೇನು ಬೇಕು ಅಂತ ಹೇಳಿ. ಅದನ್ನು ಕೂಡ ತರಕಾರಿ ಎಲ್ಲ ತೊಗೊಂಡು ನೆಕ್ಸ್ಟು ಡಿಮಾರ್ಟಲ್ಲಿ ಕೆಲವೊಂದು ಐಟಮ್ ಬೇಕಾಗಿತ್ತು. ಅಮ್ಮನೂ ಬಂದಿದ್ದಾರಲ್ಲ, ಅವರು ನೋಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರನ್ನೂ ಕೂಡ ಕರ್ಕೊಂಡು ಹೋದ್ವಿ. ಬುಜ್ಜಿ ಬೇಬಿನ ನಮ್ಮ ಹಸ್ಬೆಂಡ್ ಹತ್ರನೇ ಬಿಟ್ಬಿಟ್ಟು ಬಂದಿದ್ವಾ. ಬಟ್ ಚಿರು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡಿಬಿಟ್ಟ. ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರ ಅಮ್ಮಮ್ಮ ಫುಲ್ ಕರ್ಗೋಗ್ಬಿಟ್ಟು ಬಾ ಸರಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದರು ಒಳಗಡೆ. ಆಮೇಲೆ ಒಳಗಡೆ ಬಂದು ಸಿಕ್ಕಾಪಟ್ಟೆ ರಶ್ ಇತ್ತು, ಅಲ್ಲಿ ಏನೂ ತೊಗೊಳಕ್ಕೆ ಆಗಿಲ್ಲ. ಬೇಗ ಬೇಗ ನಾನೇನು ಏನೇನು ಲೀಸ್ಟಲ್ಲಿ ಬರ್ಕೊಂಡು ಬಂದಿದ್ನಲ್ಲ ಅದನ್ನು ಮಾತ್ರ ತೊಗೊಂಡು, ಆಮೇಲೆ ಚಿರು ಚಾಕ್ಲೇಟ್ ಬೇಕು ಅಂತ ಅಳ್ತಾ ಇದ್ನ. ಸರಿ ಅಂತ ಹೇಳಿ ಅವನಿಗೂ ಸಮಾಧಾನ ಎಲ್ಲ ಮಾಡಿಕೊಂಡು ಅವನಿಗೂ ಚಾಕ್ಲೇಟ್ ಎಲ್ಲ ಕೊಡಿಸ್ಕೊಂಡು ಹೊರಗಡೆ ಬಂದ್ವಿ. ಲಿಮಿಟೆಡ್ ಅಷ್ಟೇ, ಕೆಲವೊಂದು ಐಟಮ್ ಫುಲ್ ಖಾಲಿ ಆಗೋಗ್ಬಿಟ್ಟಿತ್ತು, ಅದನ್ನು ಮಾತ್ರ ತೊಗೊಳಕ್ಕೆ ಬಂದಿದ್ದು ಅಷ್ಟೇ. ಎಲ್ಲ ತೊಗೊಂಡು ಇವಾಗ ವಾಪಸ್ ಮನೆಗೆ ಹೊರಟಿದ್ದೀವಿ. ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಆ್ಯಂಡ್ ಆನ್ ದ ವೇ ಹೋಗ್ತಾ ಬುಜ್ಜಿ ಬೇಬಿ ಹಠ ಮಾಡ್ತಾ ಇದ್ದ. ಅವನು ಹೇಗೋ ಸಮಾಧಾನ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ವಾಟ್ರ್ ಮೆಲನ್ ನೋಡಿದ ತಕ್ಷಣ ಕಟ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಇಬ್ಬರು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ನಮ್ಮಮ್ಮ ಹೊರಡ್ಬೇಕಾಗಿತ್ತು ಮನೆಗೆ, ಆದ್ರೂ ಅವರು ಮೊಮ್ಮಕ್ಕಳು ಹಠ ಮಾಡ್ತಿದ್ದಕ್ಕೆ ಸರಿ ನಾನು ಕಟ್ ಮಾಡಿಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹೇಳಿದ್ನಲ್ಲ ಬುಜ್ಜಿ ಬೇಬಿಗೆ ತುಂಬ ಇಷ್ಟ ವಾಟ್ರ್ ಮೆಲನ್ ಅಂದರೆ. ನನ್ನ ಥರನೇ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಎಲ್ಲರೂ ಕೂತ್ಕೊಂಡು ತಿಂದ್ಕೊಂಡು ಮೇಲ್ಗಡೆ ನಾನು ಸೊಪ್ಪು ಎಲ್ಲನೂ ಬೆಳೆದಿದ್ದೀನಲ್ಲ, ಹಾಗಾಗಿ ಅದನ್ನೆಲ್ಲ ತೋರಿಸ್ತಾ ಇದ್ದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ, ನಾನು ಈ ಥರದ್ದು ಏನಾದರೂ ಬೆಳೆದ್ಬಿಟ್ಟು ಅಮ್ಮಂಗೆ ಕೊಟ್ಟು ಕಳಿಸ್ಬೇಕು ಅಂತ. ಯಾವಾಗಲೂ ಅಮ್ಮನ ಮನೆಯಿಂದ ಎತ್ಕೊಂಡು ಬರೋದೇ ಆಗತ್ತೆ. ಹಾಗಾಗಿ ಆ್ಯಂಡ್ ಬುಜ್ಜಿ ಬೇಬಿ ನೋಡಿ ವಾಟ್ರ್ ಮೆಲನ್ ಕೊಟ್ಟಿರೋದಕ್ಕೆ ಫುಲ್ ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾನೆ. ಅವನಿಗೆ ಅಷ್ಟು ಇಷ್ಟ ವಾಟ್ರ್ ಮೆಲನು, ಪಪ್ಪಾಯ, ಈ ಥರದ್ದು ಫ್ರೂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ತುಂಬ ಇಷ್ಟಪಟ್ಟು ಎಷ್ಟು ಕೊಟ್ಟರು ಊಟದ ಬದಲು ಇದನ್ನೇ ತಿನ್ಕೊಂಡು ಇದ್ಬಿಡ್ತಾನೆ. ಹಾಗಾಗಿ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದೆ. ಅವನು ತಿನ್ಕೊಂಡಿದ್ನ. ಆಮೇಲೆ ಟೆರೆಸ್ ಗಾರ್ಡನಿಗೆ ಕರ್ಕೊಂಡೋಗಿ ಅಮ್ಮಂಗೆ ಸೊಪ್ಪೆಲ್ಲ ಇತ್ತಲ್ವ ಅದನ್ನೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದೆ. ಅದಾದಮೇಲೆ ಸ್ವಲ್ಪ ಫ್ಲವರ್ ಕೂಡ ಇತ್ತು, ಅಮ್ಮ ದೇವ್ರಿಗೆ ಇಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಿತ್ಕೊಳ್ಳಿ ಅಂತ ಹೇಳಿ ಎಲ್ಲನೂ ಕಿತ್ಕೊಟ್ಟೆ. ಆ್ಯಂಡ್ ಅಮ್ಮನೂ ಯಾವಾಗಲೂ ಏನಾದರೂ ತರ್ತಾ ಇರ್ತಾರೆ, ಹಾಗಾಗಿ ನಾನು ಕೂಡ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ಕೊಟ್ಟು ಇವಾಗ ಅವರು ಕೂಡ ರೆಡಿ ಆಗಿದ್ದಾರೆ ಹೊರಡೋಕ್ಕೆ. ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆದ್ರೆ ಬುಜ್ಜಿ ಬೇಬಿ ಹೋಗಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವನು ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಅವನಿಗೆ ಗೊತ್ತಿಲ್ಲ ಅವ್ರನ್ನ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಹೇಳಿ. ಆಮೇಲೆ ಸರಿ ಬಾಯ್ ಮಾಡು ಅಮ್ಮಮ್ಮಂಗೆ ಅಂದರೆ ಅವ್ನು ನನಗೆ ಬಾಯ್ ಮಾಡ್ತಾ ಇದ್ದಾನೆ. ಅವನು ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾನೆ, ಅವ್ರ ಜೊತೆಗೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ನನಗೆಲ್ಲ ಪ್ಲೇನ್ ಕೀಸ್ ಕೊಡೋದು, ಬಾಯ್ ಮಾಡೋದು ಎಲ್ಲ ಮಾಡ್ತಾ ಇದ್ದ. ಆಮೇಲೆ ಅಳ್ತಾನೆ ಅಂತ ಹೇಳ್ಬಿಟ್ಟು ನಾನು ಎತ್ಕೊಂಡು ಅಂದರೆ ನಮ್ಮಮ್ಮ ಹೊರಟ್ರು. ಬಟ್ ಅವ್ನು ನಿಜವಾಗ್ಲೂ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಮ್ಮಮ್ಮಂಗಂತೂ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಅವ್ರು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತಾರೆ, ಮನೆಗೆ ಬಂದರೆ ಮಕ್ಕಳು ಹಿಂಗೆ ಅಳ್ತಾನೆ ಇರ್ತಾರೆ ಅಂತೇಳಿ. ಬಾಯ್ ಎಲ್ಲ ಎತ್ಕೊಂಡ್ರಾ? ಅಳ್ಬಾರ್ದು, ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು ಅಮ್ಮ, ಬಾಯ್ ಮಾಡ್ತವ್ರು ನೋಡು, ಬಾಯ್ ಮಾಡು. ಅಮ್ಮಮ್ಮ ಬರ್ತಾರೆ
ಹಾಗೆ ನಮ್ಮ ಅಮ್ಮ ಹೋಗ್ಬೇಕಾದ್ರೂ ಅಳ್ತಾ ಇದ್ರ. ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ನನ್ನ ದೊಡ್ಡ ಮಗ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಇಷ್ಟು ದಿನ ಜೊತೆಲೇ ಇದ್ರೆ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಅಳ್ತಾ ಇದ್ರ. ಹೇಗೋ ಸಮಾಧಾನ ಮಾಡಿ ಹಾಗೆ ಸಂತೆಯಿಂದ ನಾನು ಬಟಾಣಿಗಳನ್ನ ತೊಗೊಂಡು ಬಂದಿದ್ನ. ಒಂದು ಬಾಕ್ಸ್ ಖಾಲಿ ಆಗ್ತಿದ್ದಂಗೆ ತೊಗೊಂಡು ಬಂದುಬಿಡ್ತೀನಿ. ನೋಡಿ ಈ ಥರ ಎಲ್ಲ ಬಿಡಿಸ್ಬಿಟ್ಟು ಮತ್ತೆ ಆ ಬಾಕ್ಸಲ್ಲಿ ಹಾಕಿ ರೀಫಿಲ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಒಂದು ಬಾಕ್ಸ್ ಖಾಲಿ ಆಗ್ತಿದ್ದಂಗೆ ಮತ್ತೆ ತೊಗೊಂಡು ಫಿಲ್ ಮಾಡ್ಕೊಳ್ಳೋದು ಮತ್ತು ಹಳೆ ಬಾಕ್ಸ್ನ ಯೂಸ್ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಹಾಳಾಗಿಲ್ಲ. ನಾನು ಆಲ್ಮೋಸ್ಟ್ 1 ಮಂತಿಂದ ಯೂಸ್ ಮಾಡ್ತಾನೇ ಇದ್ದೀನಿ. ನೋಡಿ ಹಳೇದು ಆಲ್ರೆಡಿ ಇದೆ. ಸೊ ಈ ಬಾಕ್ಸ್ ಖಾಲಿ ಆಗಿದ್ದಕ್ಕೆ ಇದಕ್ಕೆ ರೀಫಿಲ್ ಮಾಡಿದ್ದೀನಿ. ಹಳೇದು ಈ ಥರ ಇಟ್ಟಿರ್ತೀನಿ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳನ್ನ ಮಲಗಿಸ್ಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಚಿರುನ ಮಲಗಿಸೋದು ಸ್ವಲ್ಪ ಕಷ್ಟ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.